ಹಿತ್ತಾಳೆ ಮತ್ತು ತಾಮ್ರದ ಐಟಮನ್ನು ನಾವು ತಕ್ಷಣ 5 ನಿಮಿಷದಲ್ಲಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ಒಂದೇ ಒಂದು ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡ್ ಇದ್ದರೆ ಸಾಕು. ಅದಕ್ಕೆ ಒಂದು ಸೀಕ್ರೆಟ್ ವಸ್ತನ್ನು ಹಾಕಿ ತಕ್ಷಣ ನೀವು ತಾಮ್ರದ ಪಾತ್ರೆಯನ್ನು ಕ್ಲೀನ್ ಮಾಡ್ಕೋಬೋದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವಾಗ ತಾಮ್ರ ಮತ್ತು ಹಿತ್ತಾಳದ ಚೊಂಬುಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಇದನ್ನ ವಾರಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ, ದೇವ್ರ ಐಟಮ್ನ. ಅದರಿಂದ ಅಷ್ಟು ಕಪ್ಪಾಗಿಲ್ಲ. ಇವಾಗ ಒಂದು ಪಾತ್ರೆಗೆ ನಾನು ಲೆಮನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಲೆಮನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ವಿಮ್ ಲಿಕ್ವಿಡ್ ಇದ್ದರೆ ಸಾಕು, ಜಾಸ್ತಿ ಬೇಕು ಅಂತಲೇ ಇಲ್ಲ. ಒಂದೇ ಒಂದು ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡು, 2 ಟೇಬಲ್ ಸ್ಪೂನು ಲೆಮನ್ ಸಾಲ್ಟು ಮತ್ತು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ನಾನು ತಾಮ್ರದ ಚೊಂಬು ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸುಮ್ಮನೆ ನೀರನ್ನ ಮೇಲೆ ಹಾಕಿಬಿಟ್ರೆ ಸಾಕು, ಕ್ಲೀನ್ ಆಗುತ್ತೆ. ಉಜ್ಜಬೇಕು ಅಂತನಿಲ್ಲ, ತಿಕ್ಕಬೇಕು ಅಂತನಿಲ್ಲ. ಕೈ ನೋವು ಬರುತ್ತೆ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಕಾಣ್ತಾ ಇರ್ಬೋದು, ನೀರು ಎಲ್ಲಿ ಹಾಕಿರ್ತೀರೋ ಅಲ್ಲಿ ತಕ್ಷಣ ಕ್ಲೀನಾಗಿದೆ. ಉಜ್ಜಬೇಕು ಅಂತನಿಲ್ಲ. ಕ್ಲೀನಾಗಿ ನೀರು ಒಳಗಡೆ ಸುಮ್ಮನೆ ಇಟ್ಬಿಟ್ಟು ತೆಗೆದ್ಬಿಟ್ಟು ಚೆನ್ನಾಗಿರುವ ನೀರಲ್ಲಿ ತೊಳ್ಕೊಂಡ್ರೆ ನಿಮ್ಮ ತಾಮ್ರ, ಹಿತ್ತಾಳೆ ಪಾತ್ರೆ ಮತ್ತು ಮನೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಯೂಸ್ ಮಾಡಿದ್ರು ಕೂಡ ಇದಿಷ್ಟು ನೀರಿದ್ದರೆ ಸಾಕು. ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ನಿಮಗೆ ಚೂರೇ ಚೂರು ಅದ್ರ ಮೇಲೆ ಹಾಕಿಬಿಟ್ರೆ ನಿಮ್ಮ ತಾಮ್ರ ಮತ್ತು ಹಿತ್ತಾಳೆ ಸಾಮಾನುಗಳು ಪಳಪಳ ಅಂತ ಹೊಳೆಯುತ್ತೆ. ನೋಡಿ, ಇವಾಗ ನಾನು ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ನೀರು ಮೇಲೆ ಇಟ್ಟು ತೆಗಿತಾ ಇದ್ದೀನಿ. ನೀರು ವೇಸ್ಟ್ ಆಗುತ್ತೆ ಅನ್ನೋದೇ ಇಲ್ಲ. ನೋಡಿ, ಇವಾಗ ಚೊಂಬು ಮೇಲೆ ಕೂಡ ಒಂದು ಸ್ಕ್ರಬ್ಬರ್ ತಗೊಂಡಿದ್ದೀನಿ. ಸುಮ್ಮನೆ ನೀರನ್ನ ಟಚ್ ಮಾಡಿಬಿಟ್ಟು ಆ ಚೊಂಬು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉಜ್ಜಬೇಕು ಅಂತಲೇ ಇಲ್ಲ, ಫೋರ್ಸಾಗಿ ಉಜ್ಜಬೇಕು ಅಂತಲೇ ಇಲ್ಲ. ಸಾಫ್ಟಾಗಿ ಉಜ್ಜಿದ್ರೆ ಸಾಕು. ಇದನ್ನು ನೀವು ವಾರ ಕ್ಲೀನ್ ಮಾಡೋರಂತೂ ತುಂಬ ಯೂಸ್ ಆಗುತ್ತೆ. ಯಾವಾಗಲೂ ಉಜ್ಜಿ ಇಡಬೇಕು ಅಂತನಿಲ್ಲ. ತಕ್ಷಣ ಸ್ವಲ್ಪ ನೀರನ್ನು ಹಾಕಿ ಸುಮ್ಮನೆ ಈ ಥರ ಮೇಲೆ ಉಜ್ಜಿಬಿಟ್ರೆ ನಿಮಗೆ ಪಳಪಳ ಅಂತ ಹೊಳಿತಾ ಇರುತ್ತೆ ತಾಮ್ರದ ಪಾತ್ರೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇನ್ನೂ ಕೂಡ ಲಿಕ್ವಿಡ್ ಇದೆ. ಇದೇ ಲಿಕ್ವಿಡಲ್ಲಿ ನಾವು ತುಂಬ ಹಿತ್ತಾಳೆ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು, ದೊಡ್ಡ ದೊಡ್ಡ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು. ನೀರು ಕೂಡ ಜಾಸ್ತಿ ಬೇಕು ಅಂತಲೇ ಇಲ್ಲ. ಇದಕ್ಕೆ ಬಿಸಿನೀರು ಕೂಡ ಬೇಕು ಅಂತಲೇ ಇಲ್ಲ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ. ಜಸ್ಟ್ ಆ ಉಪ್ಪು ಏನು ಹಾಕ್ಕೊಂಡಿದ್ದೀನಲ್ಲ ಅದು ಮಿಕ್ಸ್ ಆಗೋಕ್ಕೆ ಅಷ್ಟೇ. ನೋಡಿ, ಇದು ಪೂಜೆ ಸಾಮಾನು ಕೂಡ ಸುಮ್ಮನೆ ನೀರಲ್ಲಿ ಏನು ನಾನು ಲೆಮನ್ ಸಾಲ್ಟು ಮತ್ತು ವಿಮ್ ಲಿಕ್ವಿಡ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಹಾಕಿ ತೆಗಿತಾ ಇದ್ದೀನಿ ಅಷ್ಟೇ. ಉಜ್ಜಬೇಕು ಅಂತಲೇ ಇಲ್ಲ. ಇದು ದೇವರದ ವಿಗ್ರಹ ಕೂಡ ನಾನು ಉಜ್ತಾ ಇಲ್ಲ, ಹಾಗೇ ನೀರಲ್ಲಿ ಮುಟ್ಟಿಸ್ಬಿಟ್ಟು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಕಾಣ್ತಾ ಇರ್ಬೋದು. ಪಳಪಳ ಅಂತ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ನಿಮಗೆ ಕೆಲಸಕ್ಕೆಲ್ಲ ಹೋಗೋರಿಗಂತೂ ತುಂಬ ಯೂಸ್ ಆಗುತ್ತೆ ಇದು. ಇವಾಗ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ತಣ್ಣೀರು ತೊಗೊಂಡಿದ್ದೀನಿ. ತಣ್ಣೀರಲ್ಲಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಎಣ್ಣೆ ಜಿಡ್ಡಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಕಪ್ಪು ಕಲೆ ಇದ್ದರೂ ಕೂಡ ತಕ್ಷಣ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು, ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. 2 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದೇ ಒಂದು ಟೇಬಲ್ ಸ್ಪೂನು ವಿಮ್ ಲಿಕ್ವಿಡಿಂದ ಎಷ್ಟೆಲ್ಲ ಪೂಜೆ ಸಾಮಾನು ಮತ್ತು ಕಿಚನಲ್ಲಿರುವ ಪಾತ್ರೆ ಐಟಮ್ ಕೂಡ, ತಾಮ್ರ ಮತ್ತು ಹಿತ್ತಾಳದ ಪಾತ್ರೆ ಐಟಮ್ ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಉಜ್ಜಿ ಇಡಬೇಕು, ಕೈ ನೋವುತ್ತೆ ಅನ್ನೋರು ಈ ಥರ ಮಾಡಿ. ನೋಡಿ, ಲಿಕ್ವಿಡ್ ಇನ್ನೂ ಎಷ್ಟೊಂದಿದೆ ಅಂತ. ನೋಡಿ, ಇವಾಗ ಒಂದು ಕಿಚನಲ್ಲಿರುವ ಪಾತ್ರೆನ ತೋರಿಸ್ತಾ ಇದ್ದೀನಿ. ತುಂಬ ಕಪ್ಪಾಗಿದೆ. ಅದಕ್ಕೆ ನಾನು ಸ್ವಲ್ಪ ಲಿಕ್ವಿಡ್ನ ಸ್ಕ್ರಬ್ಬರ್ಗೆ ಟಚ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿ ಸುಮ್ಮನೆ ಉಜ್ಕೊಳ್ತಾ ಇದ್ದೀನಿ. ಜಾಸ್ತಿ ಫೋರ್ಸಾಗಿ ಉಜ್ಜಬೇಕು ಅಂತಲೇ ಇಲ್ಲ, ಸಾಫ್ಟಾಗಿ ಉಜ್ಕೊಂಡ್ರೆ ಸಾಕು. ಕೈ ನೋವು ಬರೋದಾಗಲಿ ಏನೂ ಆಗಲ್ಲ. ನಿಮಗೆ ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಇದೊಂದು ಲಿಕ್ವಿಡ್ನ ಹಾಕಿಬಿಟ್ಟು 5 ನಿಮಿಷ ಸಾಕು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಇನ್ನೂ ನೀರು ಎಷ್ಟೊಂದಿದೆ. ನಿಮಗೆ ಎಲ್ಲ ಹಿತ್ತಾಳೆ ಪಾತ್ರೆಗಳನ್ನು ನಾವು ಇದು ಒಂದೇ ಒಂದು ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡು ಮತ್ತು 2 ಟೇಬಲ್ ಸ್ಪೂನು
ಲೆಮನ್ ಸಾಲ್ಟಿನಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ತೊಳೆದುಬಿಟ್ಟು. ತುಂಬ ನೀಟಾಗಿದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.